ಕರೆಕ್ಟಾಗಿ ರೆಡಿ ಅದು. ಬೈರ ಮುತ್ತು ಮಾವಂಗೇನೋ ಆಗಿದೆ, ಬನ್ನಿ ನೋಡಿ. ಏನಾಯ್ತು ಮಾಯಾ? ಬನ್ನಿ. ಏನದಕ್ಕೆ ಅದು? ಅಲರ್ಜಿನಾ? ಅಲರ್ಜಿ ಅಲ್ಲ ಮಾಯಾ, ಅಣ್ಣಂಗೆ ಅಮ್ಮ ಬಂದಿದೆ. ಈಗ ಒಂದು ಅರ್ಧ ಗಂಟೆಲಿ ವಾಸಿ ಆಗುತ್ತೆ ಅಲ್ವಾ? ಡಾಕ್ಟರ್ನ ಕರೆಸಿ ಬೇಗ ಹುಷಾರ್ ಮಾಡ್ಬಿಡೋಣ. ಏನಂತೀರಾ? ಮಾಯಾ, ಅರ್ಧ ಗಂಟೆ ಅಲ್ಲ, ಅರ್ಧ ತಿಂಗಳು ಬೇಕು ಅಣ್ಣ ಸರಿ ಹೋಗೋದಕ್ಕೆ. ಮತ್ತೆ ಮದ್ವೆ? ಆ ಟೆನಿಕೋಸ್ ಇವತ್ತಿ ಮದ್ವೆ ನಡಿಲೇಬೇಕು. ಬೇಕಾದ್ರೆ ಬೆಂಗಳೂರಿಂದ ಡಾಕ್ಟರ್ ಕರ್ಸೋಣ. ಎಷ್ಟು ಲಕ್ಷ ಬೇಕಾದ್ರೂ ಖರ್ಚಾಗ್ಲಿ, ನಾನು ಇದನ್ನ ಇಲ್ಲೇ ಬಿಡಲ್ಲ. ಮುತ್ತು ಮಾವನಿಂದ ತಾಳಿ ಕಟ್ಟಿಸ್ಕೊಳ್ಳೇಬೇಕು. ನೀನು ಅನ್ಕೊಂಡಾಗೆಲ್ಲ ನಡೆಯಲ್ಲ. ಬರೀ ಅಪ್ಶಕುನದ ಮಾತೆ ಆಡ್ತಿರಲ್ಲ ಅದಕ್ಕೆ. ಸತ್ಯ ಹೇಳಿದ್ರೆ ಅಪಶಕ್ನ ಅಂತ ಹೇಳ್ತಿದ್ಯಲ್ಲ. ನಾವಿನ್ಮೇಲೆ ಸೂಕ್ಷ್ಮವಾಗಿ ನಡ್ಕೋಬೇಕು. ಅಮ್ಮ ಆಗಿದೆ ಅಂದಮೇಲೆ ಮದುವೆ ಎಲ್ಲ ಮಾಡೋ ಹಾಗಿಲ್ಲ. ಏನ್ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ ಸುಮ್ಮನೆ ನಂದೊಂದು ಮಾತಿರ್ಲಿ ಅಂತ ಹೇಳ್ತಿದ್ದೀರಾ? ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೀನಿ ಅಂತ ನಿಮಗೆ ಗೊತ್ತಿದ್ಯಾ? ಹಗಲು ರಾತ್ರಿ ತಾಳಿ ಯಾವಾಗ ನನ್ನ ಕುತ್ತಿಗೆಗೆ ಬೀಳತ್ತೆ ಅಂತ ಕಾಯ್ತಿದ್ದೀನಿ. ನೀವ್ ನೋಡಿದ್ರೆ ಮದ್ವೆ ಮಾಡಬಾರ್ದು ಅಂತಿದ್ದೀರಲ್ಲ. ಶರ್ಮಿಳಾ ಹೇಳೋದು ಸರಿಯಾಗಿದೆ ಮಾಯಾ. ಈ ಸಮಯದಲ್ಲಿ ಅಣ್ಣನ ತುಂಬ ಶುಚಿಯಾಗಿ ನೋಡ್ಕೋಬೇಕು. ನೀನು ದಿಮಾಕಲ್ಲಿ ಮಾತಾಡೋದಾಗ್ಲಿ ಅಥವಾ ಬೇಕಾಬಿಟ್ಟು ನೋಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಪರಿಸ್ಥಿತಿ ಕೈ ಮೀರತ್ತೆ. ಮದುವೆ ನಿಲ್ಸಿ ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಇದೇ ಮಾತನ್ನ ನೀವು ಬಿಟ್ಟು ಬೇರೆ ಯಾರಾದ್ರೂ ಹೇಳಿದ್ರೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಿದ್ದೆ. ಈ ಮದ್ವೆಗೆ ನೀವೇ ಸಪೋರ್ಟ್ ಮಾಡ್ಬೇಕು. ನೋಡಿದ್ರೆ ನೀವೇ ಬೇಡ ಅಂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ದೇವ್ರ ವಿಚಾರ ಮಾಯಾ, ಅಸಡ್ಡೆ ಎಲ್ಲ ಮಾಡೋ ಹಾಗಿಲ್ಲ. ನಿಮ್ ಜೊತೆ ಮಾತಾಡ್ತಾ ಕೂರಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ, ಜಸ್ಟ್ ಹಿಂಗ್ ಕರ್ಕೊಂಡು ಹೋಗಿ ತಾಳಿ ಕಟ್ಸಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ಸೋಣ. ಏನಂತೀರಾ? ಹಾ, ಇದು ಒಳ್ಳೆ ಐಡಿಯಾ. ಅದಕ್ಕೆ ಏನಂತೀರಾ? ಬೈರಾ ನೀನು ಹಾಗೆ ಮಾಡಿದ್ರೆ ಮದುವೆ ಆಗತ್ತೆ ಅಷ್ಟೇ, ಆದ್ರೆ ಅಣ್ಣ ಬದುಕಲ್ಲ. ನಿನ್ ಕೆಲ್ಸಕ್ಕೋಸ್ಕರ ಅಣ್ಣನ್ ಸಾಯಿಸು ಅಂತ ಹೇಳ್ತಿದ್ಯಾ? ಸಾಯಿಸು ಅಂತ ಎಲ್ಲ ಹೇಳ್ದೆ ನೋಡಿ. ಅದಕ್ಕೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಈ ರೀತಿ ಹೇಳ್ತಿದೀವಿ ಅಷ್ಟೇ. ಈ ಊರಲ್ಲಿ ಆಚಾರ ವಿಚಾರ ಅಂತ ಒಂದಷ್ಟು ಕಟ್ಟುಪಾಡುಗಳಿವೆ, ನಾವು ಅದನ್ನ ಪಾಲಿಸ್ಲೇಬೇಕು. ಅದು ನಿಮಗಷ್ಟೇ. ನನಗೆ ಯಾವ ಆಚಾರ ವಿಚಾರನೂ ಬೇಡ, ಕಟ್ಟುಪಾಡೆಲ್ಲ ಫಾಲೋನು ಮಾಡಲ್ಲ. ಮದ್ವೆ ನಡಿಬೇಕು ಅಷ್ಟೇ. ನೀವ್ ಹಾಗೇನಾದ್ರೂ ಮಾಡಿದ್ರೆ ಊರ್ನವರ ಸೇರಿಸಿ ಬಹಿಷ್ಕಾರ ಹಾಕ್ಬೇಕಾಗತ್ತೆ. ಹುಷಾರ್.